ಇದು ಸ್ಲೀವು. ಹೌದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಚಿಟ್ಟುಗೂ ನೆಗಡಿ ಆಗಿತ್ತಲ್ಲ, ನನಗೂ ನೆಗಡಿ ಬಂದು ಸ್ವಲ್ಪ ತಲೆ ನೋವು ಜಾಸ್ತಿ ಆಗಿ ಅವ್ರಿಗೇನಾರು ಆರಾಮಿಲ್ಲ ಅಂದರೆ ನಾನು ನೋಡ್ಕೋಬೋದು. ಬಟ್ ನಾನೇ ಮಲ್ಕೊಂಡ್ಬಿಟ್ಟೆ ಅಂದರೆ ಕಷ್ಟ ಆಗುತ್ತೆ ಅಂತ ಹಾಸ್ಪಿಟ್ಲಿಗೆ ಸಣ್ಣದಿದ್ದಾಗ ಹಾಸ್ಪಿಟ್ಲಿಗೆ ಹೋದೆ ಅಂತ ಹೋಗಿದ್ದೆ. ಇದೊಂದು ಬ್ಲೌಸು ಸ್ಟಿಚ್ ಮಾಡಿದೆ. ಹಾಫ್ ಹೊತ್ಬಿಟ್ಟ, ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇದಿಷ್ಟು ರೆಡಿ ಮಾಡಿರೋಂಥದ್ದನ್ನು ತೆಗೆದಿಟ್ಟಿನಿ. ಈಗ ಬಂದು ಒಯ್ತಾರೆ ಅವರು. ಇನ್ನೊಂದಿಷ್ಟು ಇವೆರಡು ಬ್ಲೌಸು ಹೌದು ಫ್ರೆಂಡ್ಸ್, ಸ್ಟಿಚ್ ಮಾಡೋದು, ಅದು ಮೆಜರ್ಮೆಂಟ್ ಬ್ಲೌಸು, ಅದ್ರ ಜೊತೆಗೆ ಐತೆ. ಸೊ ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗೋಕ್ಕೆ ಬಂದೈತಿ. ನೋಡೋಣ, ಇನ್ನೂ ಒಂದು ವರ್ಕ್ ಹಾಕಾಕತ್ತೀನಿ. ಇದು ವರ್ಕ್ ನಡೆಯಾಕತ್ತೈತಿ. ನೋಡೋಣ, ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಂತ. ಸ್ವಲ್ಪ ಗ್ರೋಸರಿ ಎಲ್ಲ ತೊಗೊಂಡು ಬಂದಾರ, ಅದು ಸೆಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೌದಾ? ಅಯ್ಯೋ, ಹಾಂ, ಹೌದಾ? ನೆಗಡಿ ಬಂದಿತ್ತ ನಿಂಗ? ಹೌದಾ? ತಗೋ, ಟಿಶ್ಯೂ ಪೇಪರ್ ತಗೋ. ಒರೆಸ್ಕೊ, ಮೂಗ್ ಒರೆಸ್ಕೊ. ತಾಯಿಗೆ ತಕ್ಕ ಮಗಳು. ನೋಡ್ತೀರಾ? ಮತ್ತೇನಾಯ್ತು? ಮೇಕಪ್ ಹೋಗತ್ಯಾ? ಅಯ್ಯೋ, ಹಾಂ ಹಾಂ, ಅಯ್ಯೋ ಸಾಕಾಗೈತಲ್ಲ ನಿನಗೆ. ಅವಲಕ್ಕಿ ಜೊತೆ ಕಾಫಿ ಕುಡಿಬೇಕಂತೇಳಿ ಅನ್ನಕತ್ತೀನಿ. ಬಟ್ ದೌಡ್ ಹಾಲ ಕಾಯ್ವಲ್ವು. ಒಂದೊಂದು ಸಲ ಉಕ್ಕಿ ಹರಿತಿರ್ತಾವ ಹಂಗ. ಒಂದು ನಿಮಿಷ ಆತಾಗಿತ್ತಾಗ ಹೋದ್ರೆ ಅದಕ್ಕೆ ಅವಲಕ್ಕಿ ದೌಡ್ ಖಾಲಿ ಆಗಿಬಿಟ್ಟು ಅದಕ್ಕೊಂದಿಷ್ಟು ಇಟ್ಟಿನಿ, ಕುಡಿಲೇಬೇಕು ಅದ್ರ ಜೊತೆಗೆ ಅಂತೇಳಿ. ಇವತ್ತಾಗಿದ್ದಾಗಲಿ ಕಾಫಿ ಕುಡಿದ್ರೆ ಆತಂದು. ಸೊ ಮಾನ್ಯಾರು ಸ್ಕೂಲಿಗೆ ಹೋದರು. ಚಿಟ್ಟು ಒಬ್ಬೇಕದ, ಚಿಟ್ಟು ಬಂಗಾರಿ. ಕಸ ಗುಡಿಸಿದ್ದೆ, ಮತ್ತೊಮ್ಮೆ ಕಸ ಗುಡಿಸ್ಬೇಕೀಗ. ಕಸ ಗುಡಿಸಿ ಒರೆಸ್ಬೇಕು. ಯಾಕಂದ್ರೆ ಮತ್ತೆ ಅವಲಕ್ಕಿ ಎಲ್ಲ ಚೆಲ್ಲಿದ್ರದ, ಇಲ್ಲಿಂದ ಅಲ್ಲಿ ಮಠ ಚೆಲ್ಲಾಡ್ಯಾರ. ಅವರೇ ನಾಷ್ಟ ಮಾಡಿದ್ರು. ಸೊ ಹಾಗಾಗಿ ವಾವ್, ಯಾರ್ದಿದು? ನಿಂದನ ನಂದ? ಸಿದ್ಧಾರ್ಥಂದಲ್ಲ, ನಿಂದನ ನಂದ? ಯಾರ್ದದು ಚಾ? ನಂದನ. ಫೋನ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಫ್ರೆಂಡ್ಸ್, ನಿನ್ನೆ ಹೇಳಿದ್ನಲ್ಲ. ಅದು ಹಾಕಿದ ಮೇಲೆ ಇದು ಸ್ಟಾರ್ಟ್ ಆಯ್ತು. ಇದನ್ನು ಯಾಕಾದರೂ ಹಾಕಿದ್ನ ಅನಿಸಿತ್ತು ನನಗೆ. ಸ್ವಲ್ಪ ಹಿಂಗೆಲ್ಲ ಬ್ರೋಕ್ ಆಗಿರ್ತಾವಲ್ಲ, ಹಿಂಗೆಲ್ಲ ಏನಂತಾರೆ ಇದಕ್ಕೆ, ರಫ್ ಆಗಿರ್ತೈತೆ ನೋಡ್ರಿ, ಮುರಿದಿದ್ದು. ಆಮೇಲೆ ಹಿಂಗೆ ಪ್ಲಾಸ್ಟಿಕ್ ಆ ಕಡೆ ಈ ಕಡೆ ಆಗಿದ್ದು, ನೀಟ್ ಫಿನಿಶಿಂಗ್ ಇರಲಿಲ್ಲ ಅಂದರೆ ಇಲ್ಲಿ ಥ್ರೆಡ್ ಸಿಕ್ಕೊಳಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಈ ಥರ ಎಲ್ಲ ಪ್ಯಾಚ್ ಹಚ್ಚಿ ಆದಮೇಲೆ ಡಿಸೈನ್ ಸ್ಟಾರ್ಟ್ ಆಗ್ತದೆ. ಇಲ್ಲಾಂದ್ರೆ ಬರೀ ಥ್ರೆಡ್ ಕಟ್ಟಾಗಿ ರೀಸನ್ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿದೆ, ಯಾಕೆ ಹಿಂಗೆ ಇಷ್ಟು ಕಟ್ಟಾಗತ್ತೆ ಥ್ರೆಡ್ ಅಂತ ಹೇಳಿ ಅಂದ್ಕೊಂಡು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು ಫ್ರೆಂಡ್ಸ್. ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕ್ಬೇಕಂತೆ ಮನೆಯವರು ಸ್ಕೂಲಿಂದ ಬಂದಮೇಲೆ ಅವ್ರದ್ದು ಒಂದು 2 ಹಾಕಿ ಸ್ಟಾರ್ಟ್ ಮಾಡಿದ್ರಂತ ಹೇಳಿ ಬಿಟ್ಟು ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚಿಟ್ಟನ್ನು ಜಳಕ ಮಾಡಿ ರೆಡಿ ಆಗೋಣ, ಎಲ್ಲ ಕಿತ್ತಾಡಕತ್ತಾಳ.
ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇದು ಸ್ಲೀವು ಗೋಲ್ಡ್ ಹಾಕ್ಬಿಟ್ಟಿದೆ ತಪ್ಪಿ, ಅದು ನನಗೇನು ಕಾಂಬಿನೇಷನ್ ಅನ್ನಿಸ್ಲಿಲ್ಲ. ಮತ್ತು ಅದ್ರ ಮೇಲೆ ಚಾಕ್ಲೇಟ್ ಕಲರ್ ಹಾಕಕತ್ತೀನಿ. ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾವ್ದು ಮ್ಯಾಚ್ ಆಗ್ತೈತಿ ಅಂತೇಳಿ ಅಂದ್ಕೊಂಡು. ಕೆಲವೊಮ್ಮೆ ನಾವು ಮ್ಯಾಚ್ ಆಗ್ತೈತೆ ಅಂದ್ಕೊಂಡಿರೋದು ಅಪೋಸಿಟ್ ಆಗ್ತೈತಿ. ಸೊ ಗೋಲ್ಡ್ನಾಗ ಗೋಲ್ಡ್ ಎದ್ದು ಕಾಣಲಿಲ್ಲ ಅದು, ಅದಕ್ಕೆ ಚಾಕ್ಲೇಟ್ನ ಹಾಕಕತ್ತೆ. ಥ್ರೆಡ್ ಒಂದು ಕಡಿಮೆ ಐತದು, ನೋಡ್ಬೇಕು ಸಾಲ್ತೈತೆ ಇಲ್ಲ ಸಾಲಿಲ್ಲ ಅಂದ್ರೆ ಕರೆಕ್ಟ್ ಶೇಡ್ ಮ್ಯಾಚ್ ಆಗೋದೇ ಕಷ್ಟ. ಹೋಗಿ ತೊಗೊಂಡು ಬರಬೇಕು. ಇಲ್ಲೈತಲ್ಲ ಚಾಕ್ಲೇಟ್, ಇದೈತಲ್ಲ ಇದು ಅದ್ರ ಥ್ರೆಡ್ಡಿಗೆ ಸದ್ಯಕ್ಕೆ ಹಾಕ್ತಾ ಇರೋದು. ನೋಡೋಣ ಕಂಪ್ಲೀಟ್ ಆದರೆ ಸಾಕು. ಇದೊಂದು ಸ್ಲೀವು ಮತ್ತು ಇನ್ನೊಂದು ಸ್ಲೀವಿಗಾದರೆ ಸಾಕು. ಈಗ ಜಸ್ಟ್ ಇಷ್ಟು ಹಾಕೈತಿ, ಇನ್ನೂ ಒಂದು ಸ್ಲೀವ್ ಹಾಕಬೇಕು. ಬ್ಲೂ ಆ್ಯಡ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ 3rd ನಂಬರು ಇದು ಮಾಡಿದ್ದೆ, ನೀಡಲ್ಗೆ ಹಾಕಿದ್ದೆ. ಅದು ಯಾಕೋ ಕಟ್ ಆಗ್ತಾಯಿತ್ತು, ಅದಕ್ಕೆ ಮತ್ತೆ 9 ನಂಬರಿಗೆ ನೀಡಲ್ ಹಾಕಿ 9 ನಂಬರ್ ನೀಡಲ್ಲಿಗೆ ಅದ ಕಲರ್ ಹಾಕಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡೀನಿ. ಅದು ಆಲ್ರೆಡಿ ಬ್ಲೂ ಇತ್ತಲ್ಲ, ಅದಕ್ಕೆ ಬ್ಲೂ ತೋರಿಸ್ತೈತಿ. ಅಲ್ಲೇ ವಿಡಿಯೋ ಎಡಿಟ್ ಮಾಡ್ತಾ ಮಲಗಿಸ್ತೀನಿ ಬಾ. ಅಕ್ಕಾರ ಬರೋಣ ಹೇಳಿ ಅಂತ ಬಾ. ಚಿಟ್ಟು ಜಾಮೂನ್ ಮಾಡಿನ ಬಾ, ಜಾಮೂನ್ ಮಾಡಿನ ಬಾ. ಆಮೇಲೆ ಎದ್ಮೇಲೆ ಮಾಡ್ಕೊಡ್ತೀನಿ ಬಾ. ಇವೆಲ್ಲ ಟಾಯ್ಸ್ ಫ್ರೆಂಡ್ಸ್, ಇವು ಆಡೋದವು ಆಡ್ಲಾರ್ದು. ನಾಳೆ ಎಲ್ಲ ಕ್ಲೀನ್ ಮಾಡ್ಬೇಕು. ಅವನ್ನ ಯಾವ್ಯಾವ ಆಡ್ತಾರ ಅವನ್ನಷ್ಟೇ ಇಟ್ಟು, ಯಾವ್ಯಾವ ಯೂಸ್ ಮಾಡಲ್ಲ ಅವನ್ನೆಲ್ಲ ತೆಗಿಬೇಕು. ಸಿಕ್ಕಾಬಿಟ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್ ಮಾಡಿದ್ರೆ. ಬಟ್ ಮಾಡೋಕ್ಕೆ ಎನರ್ಜಿ ಬೇಕಾಗ್ತೈತಿ. ಒಂದೆರಡಲ್ಲ, ಎಲ್ಲನೂ ಒಂದೊಂದು ದಿನ ಮಾಡ್ತಾಯಿರ್ತೀನಿ. ನೋಡ್ಬೋದು ನೀವು, ಮೊನ್ನೆ ಇವೆರಡು ತುಂಬಿಬಿಟ್ಟಿತ್ತು. ಇದು ಐರನ್ ಟೇಬಲ್ಲು ಮತ್ತು ಇದೊಂದು ಟೇಬಲ್ ತುಂಬಿಬಿಟ್ಟಿತ್ತು. ಎಲ್ಲನೂ ಸ್ಟಿಚ್ ಮಾಡಿ ಬರ್ರಿ, ಸ್ಟಿಚ್ ಮಾಡಿ ಖಾಲಿ ಮಾಡಿದಾಗನ ನೀಟಾಗಿ ಕಾಣಿಸುತ್ತೆ. ಹಾಕ್ತಾರಂತ ಡಿಸೈನಿನ ಥ್ರೆಡ್ ಖಾಲಿ ಆಯ್ತು, ಥ್ರೆಡ್ ತೊಗೊಂಬರ್ಬೇಕು. ಇಲ್ಲಿ ಡಿಸೈನ್ ಹಾಫ್ ಆಗೈತಿ, ಒಂದು ಸ್ಲೀವ್ ಆಗೈತಿ, ಬಟ್ ಥ್ರೆಡ್ ಖಾಲಿ ಆಯ್ತು. ಇನ್ನೊಂದು ಏನಂದ್ರೆ, ಒಂದು ಬ್ರೈಡಲ್ಲು ಬ್ಲೌಸ್ ಹಾಕಿ ಹೋಗಿದ್ರು. ಬಟ್ ಅವ್ರದ್ದೇನು ಪ್ರೀ ವೆಡ್ಡಿಂಗ್ ಶೂಟಿಗೆ ಒಂದು ಬ್ಲೌಸ್ ಬೇಕಂತ, ಸಾಯಂಕಾಲ ಅಂದ್ರೆ ಬೇಕಕ್ಕ ನನಗೆ ಕೊಡು ಪ್ಲೀಸ್ ಅಂತ ಭಾಳ ರಿಕ್ವೆಸ್ಟ್ ಮಾಡಿದ್ಲು. ಸೊ ಹಂಗಾಗಿ ಅಡುಗೆ ಮಾಡಕ್ಕೆ ಹೊಂಟಿದ್ದು ನಾನು. ಆದರೆ ಈಗ ಶಾಪಿಗೆ ಹೋಗುವಂಥದ್ದು ಅಂತದ್ದು, ಇದಕ್ಕಾದ್ರೂ ಹೋಗಬೇಕು. ಇನ್ನೊಂದು ಬ್ಲೌಸ್ ತೊಗೊಂಬರ್ಬೇಕು. ಸೊ ಶಾಪಿಗೆ ಹೋಗಿ ಬರುವ. ಅಡುಗೆ ಮಾಡ್ಬೇಕಂಥೇಳಿ ಪ್ಲ್ಯಾನಿಂಗ್ನಾಗಿದ್ದೆ ನಾನು. ಬಟ್ ಏನಂದ್ರೆ, ಅದೇ ಒಂದು ಅರ್ಜೆಂಟ್ ಆರ್ಡರ್ ಬಂತಂತ ಹೇಳಿದ್ನಲ್ಲ, ಅವರಿಗೆ ಪಾಪ ಹೆಲ್ಪ್ ಮಾಡ್ಬೇಕು ನೀವು. ಈಗ ಅದು ಒಂದು ಬ್ಲೌಸ್ ಲೇಟಾಗಿ ಕೊಟ್ಟರು ಚಿಂತಲ, ಇದು ಫೋಟೋಶೂಟಿಗೆ ಬೇಕಂತೇಳಿ. ಸೊ ಬ್ಯಾಳಿ ಕುದಿಸಿದ್ದೆ, ಮೆಂತ್ಯ ಹಾಕಿ ಮಾಡ್ಬೇಕಂತೇಳಿ ಇದು ಬಂದು ಮಾಡ್ತೀನಿ. ಒಂದು ಸ್ವಲ್ಪ ಸಾರಿಗೆ ಇದ್ರಾಗನ ಒಂದು ಟೊಮೆಟೊ ಹಾಕಿ ಇಟ್ಟು ಹೋಗ್ತೀನಿ. ಇದೊಂದು ಸ್ವಲ್ಪ ಪಲ್ಯ ಮಾಡಿ, ಸಾಂಬಾರು ಮಾಡಿ, ರೊಟ್ಟಿ ತೊಗೊಂಡು ಬಂದೆ ಫ್ರೆಂಡ್ಸ್ ಹೊರಗೆ ಹೋಗಿ. ಅಂದರೆ ಸ್ವಲ್ಪ ಅಕ್ಕಿ ಜಾಸ್ತಿ ಕುದಿಸಿರ್ತಾರೆ ಅವರು, ಅದಕ್ಕೆ ನಮ್ಮದೇ ಹಿಟ್ಟು ಕೊಟ್ಟು ಬಂದೆ. ಇವತ್ತೊಂದು ದಿನ ಅವ್ರದ್ದು ಹಿಟ್ಟಿಲ್ಲೇ ತೊಗೊಂಡು ಬಂದೈತಿ. ನಾಳೆ ನಾಡಿದ್ದು ನಮ್ಮ ಹಿಟ್ಟಿಲೇನ ಮಾಡಿಕೊಡ್ರಿ ಅಂತ ಹೇಳಿನಿ. ಜಾಸ್ತಿ ಅಕ್ಕಿ ಹಾಕಿರ್ತಾರಲ್ಲ ಅವರು, ಸ್ವಲ್ಪ ತಿನ್ನೋಕ್ಕೆ ಸರಿ ಅನ್ಸಲ್ಲ. ನಾನು ಮನೆಯೊಳಗೂ ಅಕ್ಕಿ ಕುಡ್ಸಲ್ಲ ಫ್ರೆಂಡ್ಸ್. ಇದಕ್ಕೆ ಜೋಳನ ಆಗ ಮಾಡ್ತೀನಲ್ಲ, ಮೆತ್ತಗೆ ಮಾಡಿಕೊಟ್ಬಿಟ್ಟಿರ್ತೀನಿ. ಬಟ್ ಇವು ಆರ್ಡರ್ಸ್ ಇರೋದ್ರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಮಾಡ್ಬೇಕಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಪಲ್ಯಕ್ಕೆ, ಈ ಸಾರಿಗೆ, ಆಮೇಲೆ ಅನ್ನಕ್ಕೆ ಮಾಡ್ಬೇಕಂತೇಳಿ. ಬಟ್ ಏನಾಯ್ತಂದ್ರೆ, ಅವರು ಫೋಟೋಶೂಟ್ ಮಾಡಿಸ್ಬೇಕಲ್ಲ, ಅದು ಬೇಗ ಬೇಕು ನಮ್ಗೆ, ಇವತ್ತೊಂದು ದಿನ ಹೆಂಗಾರ ಮಾಡ್ರಿ ಅಂತ ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು. ಯಾರ್ದ ಕಡೆ ಕೊಟ್ಟಿದ್ರಂತ ಅವ್ರಿಗೆ ಜ್ವರ ಬಂದವಂತ. ಸೊ ಅದಕ್ಕೆ ಕ್ಯಾನ್ಸಲ್ ಆಗೈತಿ, ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೆ ಅಡುಗೆ ಮಾಡ್ಲಾಕ ಇವತ್ತು ನಾವಂಗಿಲ್ಲ, ರೊಟ್ಟಿ ನಮ್ಮ ಇಲ್ಲೇ ಅದ ಮಾಡಿಟ್ಟಿದ್ವು. ಬಟ್ ಬಿಸಿವು ಬಿಸಿವು ತಿಂತಾರೆ, ಹಿಂಗಾಗಿ ಇದು 5 ರೂಪೀಸ್ಗೆ ಒಂದು ರೊಟ್ಟಿ. ಬೆಳಗ್ಗೆ ಮಾಡ್ಯಾರ ಅವ್ರು, ಬೆಳಗ್ಗೆ ಮಾಡ್ತಾರೆ, ಸೆಲ್ಲಿಗೆ ಕೊಡ್ತಾರಿಂದ. ನಮ್ಮದೇ ಇಟ್ಟಾದ್ರೆ 4 ರೂಪೀಸ್ ಏನೋ ಅಂದರು. ಇದು ಬಿಟ್ಟು ಅಂತ ಹೇಳಿ ತೊಗೊಂಡು ಬಂದು ನೋಡೋಣ ಇದ್ರಾಗ ಎಷ್ಟು ಖರ್ಚಾಗ್ತವೆ ಏನಂತ. 10 ರೊಟ್ಟಿ ತೊಗೊಂಬಂದಿನಿ. ನಾಳೆ ನಾಡಿದ್ದಕ್ಕೆ 2 ಸೇರಿ ಇಟ್ಕೊಡ್ತಾರೆ. ಬಿಸಿವು ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಅವ್ರು, ಅವಾಗ ಬೇಕಂದ್ರೆ. ಏನು ಮಾಡ್ಬೇಕು, ಯಾವ್ದಾರ ಒಂದು ಕೆಲಸ ಹೆಚ್ಚಿಗೆ ಯಾಕಂದ್ರೆ ಒಂದು ಕೆಲಸ ಕಮ್ಮಿ ಮಾಡ್ಕೊಳ್ಬೇಕು.
ಅನ್ನ ಸಾರು ರೊಟ್ಟಿ ಅಂತೂ ಈಸಿ ಮಾಡಿಬಿಡ್ತೀನಿ ಈಸಿಯಾಗಿ ನಾಷ್ಟದ ಜೊತೆಗೆ. ನಾಳೆ ಅಂತೂ ಸಂಡೇ ನೋಡಿ ಏನೇನಾಗ್ತದೆ. ಸೊ ಬ್ಯಾಳಿ ಒಂದು ಕುದಿ ಹಾಕಿದ್ನಲ್ಲ, ಅದಕ್ಕೆ ನೀಟಾಗಿ ಸೊಪ್ಪೆಲ್ಲ ತೊಳ್ಕೊಂಡು ಹೆಚ್ಕೊಂಡು ಇಟ್ಕೊಳಕತ್ತೀನಿ. ಬೇಗ ಒಗ್ಗರಣೆ ಕೊಟ್ಟಿರತ್ತಂದು ಹಂಗೆ ಸೈಡ್ ಬೈ ಸೈಡ್ ಸಾರಿಗೆ ಒಗ್ಗರಣೆ ಕೊಟ್ಕೊಂಡು ಅನ್ನಕ್ಕೆ ಇಟ್ಕೊಂಡ್ಬಿಟ್ಟೆ. ನಾನು ಹೆಂಗೆ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಒಂದು ಕುಕ್ಕರ್ನಾಗ ಫಸ್ಟ್ ಎಲ್ಲ ಬ್ಯಾಳಿ ಆಮೇಲೆ ಪಲ್ಯಕ್ಕೆಲ್ಲ ಕುದಿಸ್ಕೊಂಡು ಅದಾದಮೇಲೆ ಅದ್ರೊಳಗೆ ಅನ್ನ ಮಾಡಿಬಿಡ್ತೀನಿ. ಸೊ 3 ಕೆಲಸನೂ ಒಂದೇ ಕುಕ್ಕರ್ ಒಳಗೆ ಮಾಡಿರ್ತೀನಿ. ಯಾವಾಗಾರ ಒಮ್ಮೆ ಕುಕ್ಕರ್ ತಿಕ್ಕಾಗಿ ಹೋಗಿತ್ತಂದ್ರೆ ಕೈ ಮುರಿದಂಗೆ ಆಗಿಬಿಡ್ತೈತಿ. ಅದಕ್ಕೆ ತಿಕ್ಕಾಗಿ ಬಂದ್ರೂ ಫಸ್ಟ್ ನಾನು ಕುಕ್ಕರ್ ತಿಕ್ಕಿ ಇಟ್ಕೊಂಡು ಬಿಟ್ಟಿರ್ತೀನಿ. ಕುಕ್ಕರ್ ಒಂದು ಸೈಡಿಗೆ ಇತ್ತಂದ್ರೆ ಈಸಿ ಆಗಿಬಿಡ್ತದೆ ಕೆಲಸ ಅಂತ ಅಂದ್ಕೊಂಡು. ಮ್ಯಾಗಿ ಈಗ ಮಾಡಲ್ಲ, ಚಾ ಟೈಮಿಗೆ ಮಾಡ್ಕೊಡ್ತೀನಿ. ಈಗ ಶಕ್ತಿ ಬರುವಂಥದನ್ನ ತಿನ್ನಿ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗಿತು. ಇನ್ನೇನು ಊಟಕ್ಕೆ ಹಚ್ಚಿ ಅವ್ರಿಗೆ ಊಟ ಮಾಡಿಸಿದೆ ಅಂತ ಅರ್ಧ ಕೆಲಸ ಮುಗ್ದಂಗೆ ಆಗ್ತೈತಿ. ನಾಳೆಯಿಂದ ಯಶೋದನೂ ಬರೋಂಗಿಲ್ಲ, ಹೊಲಕ್ಕೆ ಹೋಗ್ಬೇಕಕ್ಕ, ಸಖತ್ ಕೆಲಸ ಐತಿ, ಮನೆ ಬಾಳಗ್ಯವು ಆಗಕತ್ತಿಲ್ಲ ಅಂತ ಹೇಳಿದ್ದ. ಆಕೆ ನೈಟ್ ಬಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲೆ. ಅದಕ್ಕೆ ನನಗೂ ಬೇಡ ಅನ್ನಿಸ್ತು. ನಿನಗೆ ತ್ರಾಸಾದ್ರೆ ಬೇಡ ಬಿಡು, ಹೊಲದ್ದೆಲ್ಲ ಕೆಲಸ ಮುಗಿದ್ಮೇಲೆ ಬಾ ಅಂತ ಹೇಳಿದೆ. ಬೇರೆ ಯಾರು ಇದ್ರೆ ಹಚ್ಕೊತೀನಿ ಅಂತ ಹೇಳಿದ್ದೆ. ಬಟ್ ಬೇರೆಯವ್ರಿಗೂ ಹೇಳಿದ್ದೆ, ಅವರು ನೆನಪಾಯ್ತೋ ಇಲ್ಲೋ 20 ಮೇಲೆ ಬರ್ತೀನಿ ಅಂತ ಹೇಳಿದರು. ಬಟ್ ಅವ್ರಿಗೆ ನೆನಪಿಲ್ಲೇನೋ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನೂ ಇಸ್ಕೊಳ್ಳೇ ಇಲ್ಲ. ಸೊ ಅಲ್ಲಿ ಮಟ್ಟ ಮತ್ತು ಯಾರು ಸಿಗೋ ಮಟ್ಟ ಅಂದ್ರೆ ನಾನು ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕಾಗ್ತೈತಿ. ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಲಸನೂ ಹೆವಿ ಆಗಿಬಿಡ್ತಾವೆ. ಎಲ್ಲ ಕೆಲಸ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಮ್ಮೊಮ್ಮೆ ಎಲ್ಲ ಕೆಲಸನೂ ಮಾಡ್ಕೊಂಡಿರ್ತೀನಿ. ಬಟ್ ಎಲ್ಲ ದಿನವೂ ಒಂದೇ ಥರ ಇರೋಲ್ಲ. ಒಮ್ಮೊಮ್ಮೆ ಹೆಚ್ಚಿಗೆ ಕೆಲಸ ಆಗಿಬಿಡ್ತೈತಿ, ಒಮ್ಮೊಮ್ಮೆ ಟಯರ್ಡ್ ಆಗಿಬಿಡ್ತೈತಿ. ಹಂಗಾಗಿ ಎಲ್ಲರ ಹೋಗಿರ್ತೈತಿ ಬಿಡ, ಏನು ಅಮೌಂಟಿಗೆ ಯೋಚನೆ ಮಾಡೋದು ಅಂತೇಳಿ ಬಾಂಡೆ ತೆಕ್ಕಕ್ಕೆ ಹಚ್ಕೊಂಡಿದ್ದೆ. ಬಟ್ ಈ ಥರ ಹೊಲದ ಕೆಲಸ ಬಂದಾಗ ನಮ್ಮದು ಡೈಲಿ ಅಂದ್ರೆ ಅವ್ರಿಗೆ ಅಷ್ಟು ಲಾಭ ಆಗಂಗಿಲ್ಲ. ಹೊಲದ ಕೆಲಸದೊಳಗೆ ಲಾಭ ಆಗ್ತೈತಲ್ಲ, ಹಂಗಾಗಿ ಹೊಲದಿದ್ದಾಗ ಅಲ್ಲೇ ಹೋಗಿರ್ತಾರೆ. ನೋಡಬೇಕು, ಬೇರೆ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಸಖತ್ ಎಲ್ಲ ಕೆಲಸನೂ ನಾವು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲನೂ ನಾವು ಮಾಡಬೇಕು. ಆಮೇಲೆ ಎಲ್ಲ ನಮ್ಮಿಂದ ಆಗ್ಬೇಕಂದ್ರೆ ಆಗಲ್ಲ. ಕೆಲವೊಂದನ್ನು ಯಾವುದು ಕಮ್ಮಿ ಮಾಡ್ಕೊಳ್ಬೋದು ಅದನ್ನು ಕಮ್ಮಿ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಏನಿರೋಂಗಿಲ್ಲ. 3 ಸೀಸನ್ ಆಗಿರೋದ್ರಿಂದ ಪುರ್ಸೋತಿಲ್ದಂಗೆ ಕೆಲಸ ಆಗ್ತೈತಿ. ಕೆಲವೊಮ್ಮೆ ಮಧ್ಯಾಹ್ನ ಮಲ್ಕೊಳ್ಳೋಕೆ ಟೈಮ್ ಸಿಗ್ತೈತಿ, ಕೆಲವೊಮ್ಮೆ ಸಿಗೋದೇ ಇಲ್ಲ. ಭಾಳ ಜನ ಅಂತಾರೆ ಆಕೆಗೇನು ಕಡಿಮೆ ಆರಾಮ್ ಅದಾಳಕ್ಕೆ ಅಂತೇಳಿ ಅಂದ್ಕೊಂಡು. ಬಟ್ 3 ಜನ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಇದನ್ನೆಲ್ಲ ಮಾಡೋದು ಭಾಳ ಹೆವಿ. ನನಗೆ ಕೆಲಸ ಮಾಡಲೇಬೇಕಂತ ಏನಿಲ್ಲ, ನಮ್ಮ ಮನೆಯವರೆಲ್ಲ ತೊಗೊಂಬಂದು ಕೊಡ್ತಾರೆ, ಮಾಡ್ತಾರೆ. ಬಟ್ ಇದು ನನ್ನ ಖುಷಿಗಾಗಿ ಮಾಡ್ತಾ ಇರೋದು. ನಾನು ಯಾವಾಗಲೂ ಯಾರಿಗೂ ಕೈ ಎತ್ತಿ ಕೇಳೋಕ್ಕಾಗಲ್ಲ. ಇಂಡಿಪೆಂಡೆಂಟ್ ಆಗಿರೋಕೆ ಇಷ್ಟ. ಯಾವಾಗಿದ್ರೂ ಜಾಬ್ ಮಾಡ್ಕೊತ ಬಂದಿರೋದ್ರಿಂದ ಕೆಲವೊಂದು ಇದು ಆರ್ಡರ್ಸ್ ಎಲ್ಲ ತೊಗೊಂಡಿರ್ತೀನಲ್ಲ, ಆರ್ಡರ್ ಕಂಪ್ಲೀಟ್ ಆದಮೇಲೆ ನನಗೇನು ಖುಷಿ ಬರುತ್ತೋ ಅದು ನನಗೆ ಅದರೊಳಗೆ ಏನು ಇಷ್ಟ ಇರುತ್ತೋ ಅದನ್ನು ತಗೊಳ್ತೀನಿ. ಆಮೇಲೆ ಹುಡುಗರಿಗೂ ಕೊಡಿಸಿರ್ತೀನಿ. ಅವ್ರು ಖುಷಿ ಪಟ್ಟಾಗ ನಮಗೂ ಖುಷಿ ಆಗ್ತೈತಿ. ಹಾಗಂತ ಅವ್ರಿಗೂ ಬಿಟ್ಟಿಲ್ಲ, ಅವ್ರ ಕಡೆಯಿಂದನೂ ಗಿಫ್ಟ್ಸ್ ಇಸ್ಕೊತೀವಿ. ಅವ್ರು ಮಾಡೋದನ್ನು ಕಂಪಲ್ಸರಿಯಾಗಿ ಅವರ ಮಾಡಬೇಕು. ಅವರನ್ನು ಏನು ಸಡ್ಲು ಬಿಡೋದೇ ಇಲ್ಲ ನಾವು. ಬಟ್ ಏನೋ ಒಂಥರ ಖುಷಿ, ನಾವು ದುಡ್ದೀವಿ, ನಾವು ಮಾಡಿರೋದು ಅಂತ ಒಂಥರ ಖುಷಿ ಆಗ್ತೈತಿ. ನಾವು ಅರ್ನ್ ಮಾಡಿರೋದು ಅಂತೇಳಿ ಅಂದ್ಕೊಂಡು ಸೊ ಆ ಉದ್ದೇಶಕ್ಕೆ ಮಾಡೋದು. ಈಗ ಒಂದು ಜಾಬ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ ಅಂದಮೇಲೆ ಆರ್ಡ್ರ್ ಬಂದಮೇಲೆ ವಾಪಸ್ ಕಳ್ಸೋಕ್ಕಾಗಲ್ಲ. ಅದೇನಾರ ಆಗಲಿ ತೊಗೊಳ್ಳಬೇಕು, ಕಂಪ್ಲೀಟ್ ಮಾಡಿಕೊಡ್ಲೇಬೇಕಾಗ್ತೈತಿ. ಸೊ ಈ ರೀಸನ್ಗೆ ಮಾಡ್ತಾ ಇರೋದಷ್ಟೆ. ಅದಾದಮೇಲೆ ಈಗ ಸರಿ ಇರ್ತೈತಿ ಎಲ್ಲ. ಬಟ್ ಮಕ್ಕಳು ದೊಡ್ಡವರಾದಂಗೆ ಒಬ್ಬರಿಗೆ ಅಂದರೆ ಇದೆಲ್ಲ ತುಟ್ಟಿ ಕಾಲ. ಈಗ ಒಬ್ಬರಿಗೆ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಖಾಲಿ ಕುಂದ್ರ ಬದಲಿ ಅವ್ರಿಗೂ ಹೆಲ್ಪ್ ಆಗ್ತೈತೆ ಅಂತ. ಎಲ್ಲ ದಿನವೂ ಒಂದೇ ಥರ ಇರೋಂಗಿಲ್ಲ. ಒಮ್ಮೊಮ್ಮೆ ಅಮೌಂಟ್ ಇರುತ್ತೆ, ಒಮ್ಮೊಮ್ಮೆ ಇರಲ್ಲ. ಅವ್ರು ಏನು ಕಮ್ಮಿ ಮಾಡಿಲ್ಲ ನಮ್ಗೆ. ಬಟ್ ಈಗ 3 ಜನ ಹೆಣ್ಮಕ್ಳು ಇರೋದ್ರಿಂದ ಮುಂದೆ ಖರ್ಚು ಹೆಚ್ಚಿಗೆ ಆಗ್ತಾವಲ್ಲ, ಅವಾಗ ಹೆಲ್ಪ್ ಆಗ್ತೈತೆ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ನಾವು ಹುಡುಗರಿಗಾದ್ರೂ ಅದನ್ನು ರೂಢಿ ಇರ್ತೀನಿ, ಎಲ್ಲ ಕೆಲಸನೂ ಎಲ್ಲರೂ ಮಾಡಲೇಬೇಕಂತೇಳಿ. ಈಗಾದ್ರೂ ಅವ್ರವ್ರ ಕೆಲಸನ ಅವರು ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಕೆಲಸಗಳನ್ನ ಹಚ್ತಾ ಇರ್ತೀನಿ, ಯಾಕಂದ್ರೆ ಅದು ಒಂದು ಜವಾಬ್ದಾರಿ ನಾವು ಮಾಡ್ಕೊತ ಬಂದಿರೋದ್ರಿಂದ. ನನ್ನ ಮಕ್ಳಿಗೂ ನಾನು ಸಣ್ಣ ಪುಟ್ಟ ಜವಾಬ್ದಾರಿನ ಕೊಡ್ತಾನೆ ಇರ್ತೀನಿ. ಮಕ್ಕಳು ತಾಯಿ ಆಮೇಲೆ ತಂದೆ ತಾಯಿ ಮಕ್ಕಳ ನಡುವೆ ಇದೆಲ್ಲ ಇರತೈತೆ. ಅವರಿಗೆ ಜವಾಬ್ದಾರಿ ಕೊಡೋದು ಇರ್ತೈತಿ, ಹೊಡೆಯೋದು ಇರ್ತೈತಿ, ವಾಪಸ್ ಮುದ್ದು ಮಾಡೋದು ಇರ್ತೈತಿ. ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು, ಅವ್ರು ಅಂದ್ಕೊಂಡಿದ್ದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಆಗಿರ್ತೈತಿ. ಸೊ ಸಾಯಂಕಾಲ ಒಂದಿಷ್ಟು ಹೊತ್ತು ಆಟ ಆಡೋಕ್ಕೆ ಕರ್ಕೊಂಡು ಹೋಗಿರ್ತೀನಿ. ಅವರಿಗೆ ಆಟ ಆಡಿಸ್ಕೊಂಡು ಸೈಕಲ್ ಓಡಿಸ್ಕೊಂಡು ಕರ್ಕೊಂಬಂದಿರ್ತೀನಿ. ಇದು ಡೈಲಿ ರೊಟೀನ್ ಆಗಿಬಿಟ್ಟೈತಿ ಈಗ. ಏನು ಹೋಗ್ಬೇಡ ಇಲ್ಲೋಡ. ಏಯ್
ಕೊಡ್ಡಿ ಕೊಡ್ಡೈತಿ ಅವ್ವ ಅಲ್ಲಿ ತಡಿ ಚಪ್ಪಲ್ ತರ್ತಾ ಹಾಕೋ ಇವು ಹಸಿ ಆಗ್ಯಾವಂತ ಮತ್ತೆ ಬೇರೆ ಥರ ಸೈಡಿಗೆ ಹೋಗಿ ಮಾನ್ಯ ಹಾಂ ಹಂಗೆ ತಟ್ಟೆ ಹೋಗು ಹಾಂ ಡೈಲಿ ವಿಡಿಯೋ ಹಾಕ್ತಾ ಇರೋದ್ರಿಂದ ಭಾಳ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಿ ಆಮೇಲೆ ಕಾಲ್ ಮಾಡಿ ಎಲ್ಲ ಮಾತಾಡ್ತೀರಿ ಸಖತ್ ಖುಷಿ ಆಯ್ತು ಆಮೇಲೆ ಎಸ್ಟರ್ಡೇ ಅದು ಚೇರ್ದು ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್ ಸ್ಟಿಚಿಂಗ್ ಚೇರ್ದು ಸಖತ್ ಭಾಳ ಜನ ನೋಡಿರಿ ಆಮೇಲೆ ವಾಚ್ ಟೈಮು ಹೆಚ್ಚಿಗೆ ಆಯಿತು ನನಗಂತೂ ಸಖತ್ ಖುಷಿ ಆಯ್ತು ಈ ಥರ ಎಫರ್ಟ್ ಹಾಕಿ ಮಾಡಿರೋದು ಸಾರ್ಥಕ ಆತಪ್ಪ ಅನ್ಸುತ್ತೆ ಕೆಲವೊಂದು ಸತಿ ಆಮೇಲೆ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಖುಷಿ ಸ್ಯಾಟಿಸ್ಫೈಡ್ ಇಷ್ಟು ದಿನ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಬಿಡಂತ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾರ್ಯಾರು ಸಪೋರ್ಟ್ ಮಾಡ್ತೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈ ವಿಡಿಯೋದ ಮೂಲಕ ಆಮೇಲೆ ಆನ್ಲೈನಿಂದ ಆರ್ಡರ್ಸ್ನು ಭಾಳ ಬರಕತ್ತವು ಅಣ್ಣಿಗೇರಿ ಸುತ್ತಮುತ್ತ ಇರೋರು ಕೊರಿಯರ್ ಮಾಡಿ ಕಳ್ಸಕತ್ತೀರಿ ವಾಪಸ್ಸು ಅಲ್ಲಿಂದ ಇಲ್ಲಿ ಮಟ್ಟ ಬಂದು ಬ್ಲೌಸ್ ಆರ್ಡರ್ ಕೊಟ್ಟು ಹೊಂಟೀವಿ ಸೊ ಇದು ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಸೊ ಅಲ್ಲಿಂದ ಬಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಸೋಣ ಅಂತೇಳಿ ಹೋಮ್ವರ್ಕ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸನ ಇದು ಅಂದ್ರೆ ಇದು ಬಟನ್ ಹಾಕೋದು ಆಮೇಲೆ ಉಕ್ಕ ಅಟ್ಯಾಚ್ ಮಾಡೋದು ಹ್ಯಾಮಿಂಗ್ ಮಾಡೋದು ಈ ಥರ ಇದು ಅಂದ್ರೆ ಮಾಡ್ಕೊಂಡಿರ್ತೀನಿ ಅವೇನು ಕೆಲಸ ಇರಲಿಲ್ಲ ಹಂಗಾಗಿ ಅವರಿಬ್ಬರಿಗೂ ಸ್ಟಡಿ ಮಾಡಾಕ್ಬಿಟ್ಟು ಚಿಟ್ಟನ ಜೊತೆ ಆಟ ಆಡಕತ್ತೀನಿ ಚಿಟ್ಟು ಕ್ರಿಕೆಟ್ ಅಂತೂ ಸಖತ್ ಆಟ ಆಡ್ತಾಳೆ ಏನು ಬಾಲಿಗೆ ಹೊಡಿತಾಳೆ ಅನ್ಬೇಕು ಆ ಥರ ಮಾಡ್ತಾಳೆ ಬಟ್ ಒಂದು ಬಾಲಿಗೂ ಟಚ್ ಮಾಡೋದೇ ಇಲ್ಲ ಸಿಕ್ತಿಲ್ಲ ಬಾಲ್ ಎಲ್ಲೋತ್ ಕೇಳಿಕಿನ್ನ ಎಲ್ಲೋತ್ ತೋರಸ್ ಅಕ್ಕಾಗ ಅಲ್ಲಿ ಅಡಿಗೆ ಮನೆಗೆ ಹೋಗಿತ್ತೀನಿ ಅಡಿಗೆ ಮನೆಗೆ ಹೋಗಿತ್ತಂತ ನೋಡಿ ಜಾನಿ ಇನ್ನೊಂದು ಬಾಲ್ ಇತ್ತಲ್ಲಿ ಹೋಗು ಕೊಡ ಬ್ಯಾಟ್ ಕೊಡಕ್ಕೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗೋಣ ಅಂತ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್